ಅಯ್ಯೋ ಈ ಸಿಟಿ ಜನನೇ ಹೀಗೆ, ಒಂದು ಫ್ಯೂಸ್ ಹೋದ್ರೆ ಸಾಕು ಇಡೀ ಮನೆ ಕತ್ಲಾಗ್ಬಿಡುತ್ತೆ. ನಮ್ಮೂರಲ್ಲಾಗಿದ್ರೆ ಇಷ್ಟೊತ್ತಿಗೆ ಎಲ್ಲ ಸರಿಯಾಗಿ ಹೋಗಿರೋದು. ಆದರೆ ಇಲ್ಲಿ ನೋಡಿ, ಲೈನ್ ಮ್ಯಾನ ಕರಿಬೇಕು, ಅವನ್ನ ಕರಿಯೋದಕ್ಕೆ ಕಂಪ್ಲೇಂಟ್ ಬೇರೆ ಕೊಡಬೇಕು. ಏನು ಬಾಸು? ಸ್ವಲ್ಪ ಸುಮ್ಮನೆ ನಿಂತ್ಕೊತೀಯಾ? ಇದು ಕರೆಂಟು, ತಮಾಷೆ ಮಾತಲ್ಲ. ಇದರಲ್ಲಿ ಸರ್ಕ್ಯೂಟ್ ಇರುತ್ತೆ, ಲೋಡ್ ಇರುತ್ತೆ, ಇದೆಲ್ಲ ನಿನಗೆ ಗೊತ್ತಾಗಲ್ಲ. ಕರೆಕ್ಟಾಗಿ ಲೈಟ್ ಇಡಿ. ಬಾಸು, ಇದು ನಿಮ್ಮ ಕೈಯಿಂದ ಆಗಲ್ಲ, ಬನ್ನಿ ನಾನು ಮಾಡ್ತೀನಿ. ಏನೋ ನನ್ನ ಕೈಲಾಗಲ್ವಾ? ನಾನು ಓದಿರೋದೇ ಇಂಜಿನಿಯರಿಂಗು, ಅದು ಎಲೆಕ್ಟ್ರಾನಿಕ್ಸು. ಬರೀ ಓದಿದ್ರೆ ಸಾಲದು ಬಾಸು, ಕೆಲಸ ಮಾಡೋಕ್ಕೂ ಬರಬೇಕು. ಕೊಡಿ ಅದನ್ನ, ನಾನು ಮಾಡ್ತೀನಿ ಅಂದೆ ತಾನೆ. ನೀನು ಮಾಡ್ತೀಯಾ? ಹಲೋ, ಅಡುಗೆ ಮನೇಲಿ ರಸಮ್ ಮಾಡ್ದಂಗಲ್ಲ, 4 ಚಮಚ ಖಾರದ ಪುಡಿ ಹಾಕಿ ಮಾಡೋಕ್ಕೆ. ನಿನ್ನ ಕೈಗೆ ಏನಾದರೂ ಇದನ್ನು ರಿಪೇರಿ ಮಾಡೋದಕ್ಕೆ ಕೊಟ್ರೆ ಈ ಮನೆಗೆ ಬೆಂಕಿ ಬೀಳಿಸ್ತೀಯ, ನನ್ನ ಬಾಯಿಗೆ ಬೆಂಕಿ ಬಿಡ್ದಂಗೆ. ಬಾಸು ಕೊಡಿ, ನೀವು ಬನ್ನಿ ಈ ಕಡೆ ಬನ್ನಿ, ಅದು ಕೊಡಿ. ಬಾಸು, ಈಗ ಗೊತ್ತಾಯ್ತಾ ಇದು ಹಳ್ಳಿಯವ್ರ ಗತ್ತು ಅಂದ್ರೆ? ಬಾಸು, ಬಾಸು ಓಹ್, ಲೈಟ್ ಬಂತಾ? ಶಬಾಷ್ ದುರ್ಗಾ, ವೆಲ್ ಡನ್. ಯಾಕೋ ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆಯಲ್ಲ, ನಿಂಗೂ ಹಂಗೆ ಅನ್ನಿಸ್ತಾ ಇದೆಯಾ? ಹೌದು ಬಾಸು. ಹಾಂ, ಒಂದು ಕೆಲಸ ಮಾಡೋಣ, ಐಸ್ ಕ್ರೀಮ್ ತಿನ್ನೋದಕ್ಕೆ ಹೋಗೋಣ. ತಿನ್ಬೇಕು ಅಂತ ಏನು ಅನಿಸ್ತಿಲ್ಲ, ಆದರೆ ನೀವು ಇಷ್ಟೊಂದು ಒತ್ತಾಯ ಮಾಡ್ತಿದ್ದೀರಲ್ಲ, ಯಾಕೆ ತಡ ಮಾಡೋದು? ಬನ್ನಿ ಹೊಡೋಣ. ಬಾಸು, ಇಷ್ಟೊಂದು ಬಣ್ಣದ ಐಸ್ ಕ್ರೀಮ್ಗಳೆಲ್ಲ ಇದೆ. ಬಾಸು, ಇದ್ಯಾವ ಐಸ್ ಕ್ರೀಮು? ಅದು ಕಾಫಿ. ಇದು ಗುಲಾಬಿ ಬಣ್ಣದ್ದು? ಅದು ಕಪ್ ಐಸ್ ಕ್ರೀಮು, ಸ್ಟ್ರಾಬೆರಿ. ಮತ್ತೆ ಇದು ಹಳದಿ ಬಣ್ಣದ್ದು? ಅದು ಕೋನು, ಅದು ಬಟರ್ ಸ್ಕಾಚು, ಮೇಲೆ ಗೋಡಂಬಿ ಹಾಕಿರ್ತಾರೆ. ಓ, ಐಸ್ ಕ್ರೀಮ್ಗಳಲ್ಲಿ ಇಷ್ಟೊಂದು ಥರ ಇದೆಯಾ? ನಮ್ಮೂರಲ್ಲಿ ಕಡ್ಡಿ ಐಸ್ ಕ್ರೀಮ್ ಬಿಟ್ಟರೆ ಬೇರೆ ಇನ್ನೇನೂ ಸಿಗಲ್ಲ ಬಾಸು. ನಂಗೆ ಅದಕ್ಕೆ ಇದೆಲ್ಲ ಗೊತ್ತೇ ಇಲ್ಲ. ನೀನು ಹಳ್ಳಿ ಹುಡುಗಿ ಆವಾಗ, ಇವಾಗ ಸಿಟಿಗೆ ಬಂದಿದ್ಯಾ, ಎಲ್ಲದನ್ನು ಟೇಸ್ಟ್ ಮಾಡಬೇಕು. ಅಯ್ಯೋ, ನಂಗೆ ಗೊತ್ತಿಲ್ಲ ಅಂದರೆ ಕೇಳಬಾರ್ದಾ? ಆಯ್ತಾಯ್ತು. ಬಾಸು, ಹಸಿರು ಬಣ್ಣದ್ದು ಅದ್ಯಾವುದು? ಅದು ಪಿಸ್ತಾ. ಇದೆಲ್ಲನೂ ಹೊಸದೇ ನನಗೆ. ಹೌದು, ಇದರಲ್ಲೆಲ್ಲ ಯಾವ್ದು ಚೆನ್ನಾಗಿರುತ್ತೆ? ನೀನು ಫಸ್ಟ್ ಟೈಮ್ ಟ್ರೈ ಮಾಡಬೇಕು ಅಂದರೆ ಬಟರ್ ಸ್ಕಾಚೇ ಟ್ರೈ ಮಾಡು, ನಿಂಗೆ ಇಷ್ಟ ಆಗುತ್ತೆ. ಹೌದಾ? ಸರಿ, ಹಾಗಾದ್ರೆ ನಂಗೆ ಅದನ್ನೇ ಕೊಡಿಸಿ, ದೊಡ್ಡದು. ಸರಿ ಅಣ್ಣ, ಅವ್ರಿಗೊಂದು ದೊಡ್ಡ ಐಸ್ ಕ್ರೀಮೇ ಕೊಡಿ. ನಿನ್ನ ಎಕ್ಸೈಟ್ಮೆಂಟ್ ನೋಡ್ತಾ ಇದ್ರೆ ಇವತ್ತು ಯಾಕೋ ಅಂಗಡಿ ಫುಲ್ಲು ನೀನೇ ಖಾಲಿ ಮಾಡೋ ಥರ ಇದೆಯಾ? ಬಾಸು, ನಿಮಗೆ ಗೊತ್ತು ತಾನೆ ನಂಗೆ ಐಸ್ ಕ್ರೀಮ್ ಅಂದರೆ ಇಷ್ಟ ಅಂತ. ಸರಿ ಆಯಿತು, ತಗೋ. ಹೇಗಿದೆ? ಸಕ್ಕತ್ತಾಗಿದೆ ಬಾಸು. ನಮ್ಮ ಜೀವನದಲ್ಲಿ ಏನಾದರೂ ಕಷ್ಟಗಳಿದ್ರೆ ಅವಾಗ ಇದೇ ಥರ ಐಸ್ ಕ್ರೀಮ್ ತಿಂತಿರ್ಬೇಕು. ಯಾಕಂದರೆ ಅವಾಗ ನಮ್ಮ ಕಷ್ಟಗಳು ಕೂಡ ಮಂಜಿನ ಥರ ಎಲ್ಲ ಕರ್ಗೋಗ್ಬಿಡುತ್ತೆ. ಒಟ್ಟಲ್ಲಿ ನಿನಗೆ ಸ್ವೀಟ್ ಅಂದರೆ ಇಷ್ಟ. ಐಸ್ ಕ್ರೀಮು, ಕೇಕು, ಒಟ್ಟಿನಲ್ಲಿ ಸ್ವೀಟ್ ಬೇಕು ಅಲ್ವಾ? ಯಾಕಂದರೆ ನಾನು ತುಂಬ ಸ್ವೀಟ್ ಅಲ್ವಾ, ಅದಕ್ಕೆ ನಂಗೆ ಸ್ವೀಟ್ ಅಂದರೆ ಇಷ್ಟ. ಸ್ವೀಟು, ನೀನು ಸಕ್ಕದಾಗಿರೋ ಜೋಕ್ ಹೇಳಿದೆ. ಯಾಕೆ ಬಾಸು ನಗ್ತಿದ್ದೀರಾ? ಹಾಂ, ಏನಿಲ್ಲ. ಸರಿ, ಐಸ್ ಕ್ರೀಮ್ ಚೆನ್ನಾಗಿದೆಯಾ? ಸಕ್ಕತ್ತಾಗಿದೆ. ಬಾಸು, ಇದ್ಯಾವುದು? ಇದು ಚೆನ್ನಾಗಿರುತ್ತಾ? ಸ್ಟ್ರಾಬೆರಿ. ಚೆನ್ನಾಗಿರುತ್ತೆ. ಹೌದಾ? ನಂಗೆ ಇದೊಂದು ಕೊಡಿಸ್ತೀರಾ? ಒಂದು ಸ್ಟ್ರಾಬೆರಿ ಕೊಡಿ. ಅಣ್ಣ ಇರಿ. ಬಾಸು, ಅದು ಚೆನ್ನಾಗಿರುತ್ತಾ ಹಸಿರು ಬಣ್ಣದ್ದು? ಪಿಸ್ತಾ? ಪಿಸ್ತಾ ಕೊಡಿ. ಬೇಡ ಬಾಸು, ಇದು ಅದು ಚಾಕ್ಲೇಟು, ಅದು ಚೆನ್ನಾಗಿರುತ್ತೆ. ಹಾಂ ಸರಿ, ಅದನ್ನೇ ಕೊಡಿಸಿ.
ಬಾಸು ಚೆನ್ನಾಗಿರುತ್ತೆ ತಾನೆ? ಎಲ್ಲದೂ ಚೆನ್ನಾಗಿರುತ್ತೆ. ನಿಂಗೆ ಯಾವ್ದು ಬೇಕು ಅಂತ ಡಿಸೈಡ್ ಮಾಡು. ಪಿಸ್ತಾ ಬೇಕಾ, ಚಾಕ್ಲೇಟ್ ಬೇಕಾ, ಸ್ಟ್ರಾಬೆರಿ ಬೇಕಾ, ಯಾವ್ದು ಬೇಕು? ಸರಿ, ಚಾಕ್ಲೇಟೇ ಇರಲಿ, ಅದನ್ನೇ ತಗೋತೀನಿ. ಬೇಡ ಬೇಡ, ನನಗೆ ಸ್ಟ್ರಾಬೆರಿ ತಗೋಣ ಅಂದ್ಕೊಂಡೆ. ಬೇಡ, ಸ್ಟ್ರಾಬೆರಿನೂ ಬೇಡ, ನನಗೆ ಅದು ಬಿಳಿದು ವೆನಿಲಾ ಅದನ್ನು ತಿನ್ಬೇಕನ್ಸ್ತಿದೆ. ಯಾವ್ದು ತಗೊಳ್ಳಿ? ಅಣ್ಣ, ಒಂದು ಕೆಲಸ ಮಾಡಿ, ಎಲ್ಲ ಫ್ಲೇವರ್ನು ಪ್ಯಾಕ್ ಮಾಡಿಬಿಡಿ. ಎಲ್ಲ ತಿಂದು ಮುಗಿಸ್ಬಿಡ್ಲಿ ಇವತ್ತೆ. ಅಯ್ಯೋ ಬಾಸು, ಎಲ್ಲನೂ ಅಷ್ಟೊಂದೆಲ್ಲ ಏನು ಮಾಡೋದು? ನೀನು ಹೇಳ್ತಿಯಲ್ಲ ಸ್ವೀಟ್ ಅಂದರೆ ನನಗೆ ಇಷ್ಟ ಅಂತ, ಎಲ್ಲ ಫ್ಲೇವರ್ ನಿನ್ನ ಹೋಟೆಲಾಗ ಹೋಗ್ಬಿಡ್ಲಿ. ಅಯ್ಯೋ ಬಾಸು, ಇಷ್ಟೊಂದ ಇದನ್ನೆಲ್ಲ ಏನು ಮಾಡೋದು? ಎಲ್ಲ ಕರ್ಗೋಗ್ಬಿಡುತ್ತೆ ಬಾಸು. ಏನಿಲ್ಲ, ಇದನ್ನು ತೊಗೊಂಡೋಗಿ ಮನೇಲಿ ಫ್ರಿಜ್ಜಲ್ಲಿ ಇಡು. ನಿಂಗೆ ಯಾವಾಗ ತಿನ್ಬೇಕು ಅನ್ಸುತ್ತೋ ಅವಾಗ ತಿನ್ನು. ಹೌದಾ? ಥ್ಯಾಂಕ್ಸ್ ಬಾಸು. ಮೇಡಮ್, ನೀವು ತುಂಬ ಲಕ್ಕಿ ಮೇಡಮ್. ಇಂಥ ಗಂಡ ಸಿಗೋದು ತುಂಬ ಕಷ್ಟ. ಆ್ಯಂಡ್ ನೀವಿಬ್ಬರು ನೋಡೋದಕ್ಕೆ ತುಂಬ ಕ್ಯೂಟ್ ಆಗಿದ್ದೀರಾ. ನಿಮ್ಮಿಬ್ಬರ ನಡುವೆ ಇರೋ ಪ್ರೀತಿ ಈ ಐಸ್ ಕ್ರೀಮ್ಗಿಂತ ಸ್ವೀಟ್ ಆಗಿದೆ. ನೀವಿಬ್ಬರು ಯಾವಾಗಲೂ ಇದೇ ಥರ ಖುಷಿಯಾಗಿರಿ ಮೇಡಮ್. ಎಷ್ಟಾಯಿತು? 450 ಸರ್. ಆಗಿದೆ. ಓಕೆ ಸರ್, ಥ್ಯಾಂಕ್ ಯು. Thank you. ಥ್ಯಾಂಕ್ ಯು ಸರ್. ಮನೆಯಿಂದ ಆಚೆ ಕಾಲಿಟ್ರೆ ಕಾಲು ಮುರಿದಾಕ್ಬಿಡ್ತೀನಿ. ಬಾಸು ಪ್ಲೀಸ್ ಬಾಸು, ಸಮಾಧಾನ ಮಾಡ್ಕೊಳ್ಳಿ. ಮನೇಲಿ ಎಲ್ಲರೂ ಇದ್ದಾರೆ ಅನ್ಸುತ್ತೆ. ನಿಧಾನಕ್ಕೆ ಇದನ್ನ ಆಮೇಲೆ ನಾವು ಮಾತಾಡೋಣ. ಏನು ಸಮಾಧಾನ ಮಾಡ್ಕೊಳ್ಳೋದು ದುರ್ಗಾ? ಇವಳು ಮಾಡಿರೋ ಕೆಲಸ ಎಂತದ್ದು ಇವತ್ತು? ಹಾಂ, ಮಾತಾಡಿದ್ರೆ ಸುಮ್ಮನೆ ಇರೋದಕ್ಕಾಗುತ್ತಾ? ಶರತ್, ಏನಾಯ್ತಪ್ಪ? ಶಾನ್ವಿಗೆ ಯಾಕೆ ಹಾಗೆ ಬೈತಾ ಇದ್ಯಾ? ಏನಾಯ್ತಪ್ಪ ಶರತ್? ಶಾನ್ವಿ ಯಾಕೆ ಕಳ್ತಿದ್ದಾಳೆ? ಅಪ್ಪ, ನಿಮ್ಮ ಮಗಳು ಇವತ್ತು ನಮ್ಮ ಮನೆ ಮರ್ಯಾದಿನ ಬೀದಿಲಿ ಹರಾಜ್ ಆಗ್ತಾ ಇದ್ಲು. ಬಾಸು ಬೇಡ ಬಾಸು, ಬೇಕಿದ್ರೆ ಇದನ್ನ ನಾವು ಆಮೇಲೆ ಮಾತಾಡೋಣ. ದುರ್ಗಾ ಪ್ಲೀಸ್, ನಾನು ಇವತ್ತು ಮಾತಾಡಬೇಕು. ಶರತ್, ಏನಾಯ್ತು ಅಂತ ಬಿಡಿಸಿ ಹೇಳೋ. ಇವತ್ತು ಇವಳನ್ನ ರೆಡ್ ಎಂಡ್ ಆಗಿ ಹಿಡ್ದಾಕಿದ್ದೀನಿ.